ಅನಂತ ಪದ್ಮನಾಭ ದೇವಸ್ಥಾನವನ್ನು ಕಟ್ಟಿದವರು ಯಾರು? ಈ ದೇವಸ್ಥಾನದ ಹಿನ್ನೆಲೆ ಏನು? ಈ ದೇವಸ್ಥಾನದ ಇತಿಹಾಸವೇನು? ಈ ದೇವಸ್ಥಾನವು ವಿವಿಧ ರೀತಿಯ ರಹಸ್ಯಗಳಿಂದ ಕೂಡಿದ್ದು, ಈ ದೇವಸ್ಥಾನದಲ್ಲಿ ಎಷ್ಟು ರಹಸ್ಯ ಕೊಠಡಿಗಳಿವೆ, ಆ ಕೊಠಡಿಗಳಲ್ಲಿ ಯಾವ ರೀತಿಯ ಸಂಪತ್ತು ಒಳಗೊಂಡಿದೆ, ಯಾಕೆ ನಾವು ಈ ದೇವಸ್ಥಾನವನ್ನು ಶ್ರೀಮಂತ ದೇವಸ್ಥಾನ ಅಂತ ಕರಿತೀವಿ, ಇವತ್ತು ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ ಹಾಗೆ ಅನಂತ ಪದ್ಮನಾಭ ದೇವಸ್ಥಾನ ಇರೋದು ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂನಲ್ಲಿ. ಹೌದು, ಮೊದಲು ತಿರುವನಂತಪುರಂ ಅಂದ್ರೆ ಏನು? ಇದು ನಗರದ ಪ್ರಮುಖ ದೇಗುಲವಾದ ಶ್ರೀ ಪದ್ಮನಾಭ ಸ್ವಾಮಿ ದೇಗುಲದ ದೇವತೆಯಾದ ಭಗವಾನ್ ವಿಷ್ಣುವನ್ನು, ಅಂದರೆ ಅನಂತ ಪದ್ಮನಾಭನನ್ನು ಸೂಚಿಸುತ್ತದೆ. ವಿಷ್ಣುವು ಅನಂತನ ಮೇಲೆ ಶಯನಿಸಿರುವ ರೂಪದಲ್ಲಿ ನೆಲೆಸಿದ್ದಾನೆ. ಶಾಸನಗಳ ಪ್ರಕಾರ ಶ್ರೀ ಅನಂತಪುರಂ ಅಂತ 5,000 ವರ್ಷಗಳಿಂದ ಕರೀತಾ ಇದ್ದಾರೆ, ಹಾಗಂತ ದಾಖಲಾಗಿದೆ. ಇನ್ನು ದೇವಸ್ಥಾನದ ವಿಚಾರಕ್ಕೆ ಬಂದರೆ, ಇದು ಅತ್ಯಂತ ಪ್ರಾಚೀನ ಮತ್ತು ಸಂಪದ್ಭರಿತ ದೇವಾಲಯಗಳಲ್ಲಿ ಒಂದಾಗಿದೆ. ಆದರೆ ಪ್ರಸ್ತುತ ದ್ರಾವಿಡ ಶೈಲಿಯ ರಚನೆಯು ಮುಖ್ಯವಾಗಿ 18ನೇ ಶತಮಾನದ ರಾಜ ಮಾರ್ತಾಂಡ ವರ್ಮ ಅವರಿಂದ ನಿರ್ಮಿಸಲ್ಪಟ್ಟಿದೆ. ಹಾಗೂ ದೇವಾಲಯದ ರಹಸ್ಯಗಳು, ವಿಶೇಷವಾಗಿ ಅಲ್ಮಾರಿಗಳು ಮತ್ತು ಅವುಗಳಲ್ಲಿರುವ ಸಂಪತ್ತು ಪ್ರಪಂಚದ ಗಮನ ಸೆಳೆದಿದೆ. ಪದ್ಮನಾಭ ದೇವಾಲಯಕ್ಕೆ ಈ ಚಿನ್ನದ ಸಂಪತ್ತು ಹೇಗೆ ಬಂತು? ಈ ಬಗ್ಗೆ ಅನೇಕ ವ್ಯಾಖ್ಯಾನಗಳಿವೆ. ತಂಜಾವೂರು ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಈ ದೇವಾಲಯಕ್ಕೆ ಅನೇಕ ರಾಜರುಗಳು, ಜನರುಗಳು ಸಲ್ಲಿಸುತ್ತಿದ್ದ ಕಪ್ಪ ಕಾಣಿಕೆ, ಬೇರೆ ರಾಜರ ಮೇಲೆ ದಂಡೆತ್ತಿ ಹೋದಾಗ ಸಿಕ್ಕ ಸಂಪತ್ತು ಎಲ್ಲವನ್ನು ಇಲ್ಲಿ ಸಂಗ್ರಹಿಸಿಡಲಾಗಿತ್ತು ಎಂದು ಹೇಳಲಾಗುತ್ತದೆ. ತಂಜಾವೂರು ಅರಸರು ಕೂಡ ಅವರ ಸಂಪೂರ್ಣ ಸಂಪತ್ತನ್ನು ದೇವಸ್ಥಾನದ ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಿದ್ದರು ಎನ್ನಲಾಗುತ್ತೆ. ನೆಲಮಾಳಿಗೆಯಲ್ಲಿ ಒಟ್ಟು 7 ಕೊಠಡಿಗಳಿವೆ. ಇದರಲ್ಲಿ 6 ಕೋಣೆಯ ಬಾಗಿಲುಗಳನ್ನು ತೆಗೆಯಲಾಗಿದ್ದು, ಆ ಕೋಣೆಯಲ್ಲಿ ಅಪಾರ ಸಂಪತ್ತು ಬಂಗಾರಗಳನ್ನು ಹೊಂದಿದ್ದು, ಈಗಾಗಲೇ ಸಾವಿರಾರು ಕೋಟಿ ಮೌಲ್ಯದ ಬಂಗಾರ ಆಭರಣಗಳನ್ನು ಆ ಕೊಠಡಿಗಳಿಂದ ಹೊರತೆಗೆಯಲಾಗಿದೆ. ಆದರೆ ವಿಶೇಷವಾಗಿ 7ನೇ ಕೊಠಡಿಯ ರಹಸ್ಯ ವಿಶ್ವದ ಗಮನ ಸೆಳೆದಿರುವುದಂತೂ ಸತ್ಯ. ಪದ್ಮನಾಭ ಸ್ವಾಮಿಯ ದೇಗುಲದ ನೆಲಮಾಳಿಗೆಯಲ್ಲಿರುವ 7 ಕೋಣೆಗಳ ಪೈಕಿ 7ನೇ ಕೋಣೆಯನ್ನು ಇದುವರೆಗೂ ತೆರೆದಿಲ್ಲ. ವಾಸ್ತವದಲ್ಲಿ ಸುಪ್ರೀಂ ಕೋರ್ಟ್ ತಜ್ಞರ ಸಮಿತಿಯ ಉಪಸ್ಥಿತಿಯಲ್ಲಿ ಕೋಣೆಗಳನ್ನು ತೆರೆದು ಅದರಲ್ಲಿರುವ ಚಿನ್ನಾಭರಣ ಮತ್ತು ಆಸ್ತಿಯನ್ನು ದಾಸ್ತಾನು ಮಾಡುವಂತೆ ಸೂಚಿಸಿತ್ತು. ಅದರಂತೆ ಎಲ್ಲಾ ಕೋಣೆಗಳನ್ನು ತೆರೆದು ಲೆಕ್ಕ ಹಾಕಿದಾಗ ಅಂದಾಜು 90,000 ಕೋಟಿ ಮೌಲ್ಯದ ಚಿನ್ನಾಭರಣವಿರುವುದು ಪತ್ತೆಯಾಯಿತು. ಆದರೆ 7ನೇ ಕೋಣೆಯನ್ನು ತೆರೆಯಲು ರಾಜಮನೆತನ ಸುಪ್ರೀಂ ಕೋರ್ಟ್ ಮುಂದೆ ಆಕ್ಷೇಪಿಸಿತು. 7ನೇ ಕೋಣೆಯನ್ನು ತೆರೆದರೆ ಅದರಿಂದ ರಾಜಮನೆತನಕ್ಕೆ ಶಾಪ ತಟ್ಟಲಿದೆ ಎಂದು ವಾದಿಸಿತು. ಜುಲೈ 13ರಂದು ನೀಡಿದ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ 7ನೇ ಕೋಣೆಯನ್ನು ತೆರೆಯುವುದು ಅಥವಾ ಬಿಡುವುದು ರಾಜಮನೆತನಕ್ಕೆ ಸೇರಿದ ನಿರ್ಧಾರವಾಗಿದೆ ಎಂದು ಹೇಳಿದೆ. ಒಂದು ಮೂಲದ ಪ್ರಕಾರ ಆ ಕೋಣೆಯಲ್ಲಿ ಹೇರಳವಾದ ಸಂಪತ್ತು, ಬಂಗಾರ, ವಜ್ರಗಳು ಇವೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಮೂಲದ ಪ್ರಕಾರ ಈಗಾಗಲೇ ಈ ರಹಸ್ಯವಾದ ಕೋಣೆಯನ್ನು ತೆಗೆಯಲು 10 ಜನರು ಪ್ರಯತ್ನಿಸಿದ್ದು, ಕೆಲವರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದರೆ ಕೆಲವರು ರಹಸ್ಯವಾಗಿ ಸತ್ತಿದ್ದಾರೆಂದು ಹೇಳಲಾಗುತ್ತದೆ. ಅಲ್ಲದೆ ಈ ಕೋಣೆಯನ್ನು ನಾಗಪಾಶ ಮಂತ್ರದಿಂದ ಬಂಧಿಸಲಾಗಿದ್ದು, ಹಾಗಾಗಿ ಈ ಕೋಣೆಯ ಬಾಗಿಲನ್ನು ತೆಗೆಯುವುದು ಅಸಾಧ್ಯ ಎಂದು ಹೇಳಲಾಗುತ್ತದೆ. ಈ ಕೋಣೆಯ ಬಾಗಿಲನ್ನು ಕೆಲವು ನಾಗ ಮುದ್ರೆಗಳಿಂದ ಚಿತ್ರಿಸಲಾಗಿದೆ ಮತ್ತು ನಾಗಪಾಶ ಮಂತ್ರದಿಂದ ಬಂಧಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ರಹಸ್ಯಮಯವಾದ ಕೋಣೆಯ ಬಾಗಿಲನ್ನು ತೆಗೆಯಲು ಆಗಿಲ್ಲ. ಮತ್ತೊಂದು ಶಾಸನದ ಮೂಲದ ಪ್ರಕಾರ ಈ ಕೋಣೆಯ
ದ್ವಾರವು ವೈಕುಂಠಪತಿಯಾದ ವಿಷ್ಣುವಿನ ವೈಕುಂಠಕ್ಕೆ ದಾರಿಯನ್ನು ಹೊಂದಿದೆ ಮತ್ತು ಈ ಬಾಗಿಲನ್ನು ತೆರೆದರೆ ಪ್ರಪಂಚವೆಲ್ಲ ಪ್ರಳಯವಾಗಿ ಅಲ್ಲೋಲ ಕಲ್ಲೋಲ ಆಗಬಹುದು ಎಂದು ಹೇಳಲಾಗುತ್ತದೆ. ಹಾಗೆಯೇ ಅಲ್ಲಿನ ಆಡಳಿತ ಮಂಡಳಿಯ ಕೆಲವರಿಗೆ ಆ ಕೋಣೆಯ ಬಾಗಿಲುಗಳಿಂದ ಸರ್ಪ ಬುಸುಗುಟ್ಟುವ ಹಾಗೆ ಸದ್ದು ಕೇಳಿಸುತ್ತದೆ. ಕೆಲವರಿಗೆ ನೀರು ಬೀಳುವ ಸದ್ದುಗಳು ಕೂಡ ಕೇಳಿಸಿರುವ ಅನುಭವ ಆಗಿರುವುದು. ಹಾಗಾದರೆ ಅನಂತ ಪದ್ಮನಾಭ ದೇವಸ್ಥಾನದ ನೆಲಮಾಳಿಗೆಯಲ್ಲಿ ಇರುವುದು ಸಂಪತ್ತೋ ಮುಕ್ತಿಯ ಮಾರ್ಗವೋ ಎಂಬುದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಈ ಕೋಣೆಯ ಬಾಗಿಲನ್ನು ತೆರೆಯದಂತೆ ರಾಜಮನೆತನವು ತಡೆ ತಂದಿರುವುದರಿಂದ ಅಲ್ಲಿನ ಕುತೂಹಲ ಇನ್ನೂ ಹೆಚ್ಚಾಗಿರುವುದಂತೂ ನಿಜ. ನಿಮ್ಮ ಪ್ರಕಾರ ತಿರುವನಂತಪುರದ ಅನಂತನ ಅನಂತ ಸಂಪತ್ತೋ ಅನಂತನ ವೈಕುಂಠದ ಮುಕ್ತಿಗೆ ಸಿಗುವ ಮಾರ್ಗವೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ.